ಈ ದಿನ ಈ ರೀತಿಯಾಗಿ ಮಾಡೋದ್ರಿಂದ ಏನೆಲ್ಲ ಲಾಭಗಳು? ಈ ದಿನ ವರ್ಷದ ಮೊದಲ ಕಾಲಾಷ್ಟಮಿ. ಈ ರೀತಿಯಾಗಿ ರಾತ್ರಿ 8:08 8:18 ಒಳಗೆ ಈ ದೀಪಾರಾಧನೆ ಮಾಡುವುದರಿಂದ ನಮಗೆ ಆಗಿರುವಂತಹ ದೃಷ್ಟಿದೋಷ, ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಹಾಗೆ ಶತ್ರು ಬಾಧೆಯನ್ನು ನಿವಾರಣೆ ಮಾಡಲು ಸಹಾಯಕರ. ಈ ದೀಪಾರಾಧನೆಯನ್ನು ಮಾಡಲು ಒಣಗಿದ ಕೊಬ್ಬರಿ, ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆಯನ್ನ ಬಳಸಿ, ಹಾಗೆ ದೀಪಾರಾಧನೆ ಮಾಡಿದ ನಂತರ ಈ ದೀಪಕ್ಕೆ ಪಚ್ಚಕರ್ಪೂರ, 2 ಲವಂಗ ಮತ್ತೆ ಕಪ್ಪು ಎಳ್ಳನ್ನ ಹಾಕಿ, ಇದೆಲ್ಲ ಕಾಳಭೈರವನಿಗೆ ಪ್ರಿಯವಾದದ್ದು ಹಾಗೆ ಶನಿ ಮಹಾತ್ಮನಿಗೆ ಪ್ರಿಯವಾದದ್ದು. ಈ ರೀತಿಯಾಗಿ ಮಾಡಿದ ನಂತರ ಈ ದೀಪವನ್ನು ಮನೆಯ ಹೊಸ್ತಿಲಿನ ಮುಂದೆ ಇಟ್ಟು 3 ಬಾರಿ ಹೊಸ್ತಿಲಿಗೆ ತೋರಿಸಿ ಅದನ್ನ ಅಲ್ಲೇ ಬಿಡಿ. ದೀಪ ಶಾಂತಿ ಆದ ಮೇಲೆ ಈ ದೀಪದ ಕೊಬ್ಬರಿಯನ್ನು ಬೆಲ್ಲದಲ್ಲಿ ಮಿಕ್ಸಿ ಜಾರಲ್ಲಿ ಮಿಕ್ಸ್ ಮಾಡಿ ಇದನ್ನ ಹಸು ಅಥವಾ ಇರ್ಬೆಗಳಿಗೆ ಹಾಕ್ಬಿಡಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ.